ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಬೆನ್ನಲ್ಲೇ ಇವತ್ತು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಿರ್ಮಾಣವಾಗಿರುವಂತಹ ಉದ್ವಿಗ್ನತೆಯ ಶಮನದ ಬಗ್ಗೆ ಚರ್ಚೆಯಾಗಲಿದೆ. ಭದ್ರತಾ ಮಂಡಳಿಯ ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಕೂಡ ಒಂದು. ಎರಡು ದೇಶಗಳ ಉದ್ವಿಗ್ನತೆಯ ಶಮನಕ್ಕೆ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 5 ರಾಷ್ಟ್ರಗಳು ಖಾಯಂ ಸದಸ್ಯರು. ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಹಾಗೆ ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕ. ಈ 5 ಪರ್ಮನೆಂಟ್ ಸದಸ್ಯರು. ಇನ್ನು 10 ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಿರ್ತವೆ. ಇವು 2 ವರ್ಷಕ್ಕೊಮ್ಮೆ ಬದಲಾಗ್ತವೆ. ಆ 10 ರಾಷ್ಟ್ರಗಳು ವೋಟಿಂಗ್ ಮೂಲಕ ಅವುಗಳನ್ನ ಆಯ್ಕೆ ಮಾಡಲಾಗುತ್ತೆ. ಈಗ ಆ 10 ರಾಷ್ಟ್ರಗಳು ಏನಿದ್ದಾವೆ ಖಾಯಂ ಅಲ್ಲದ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು, ಅದರಲ್ಲಿ ಈಗ ಪಾಕಿಸ್ತಾನ ಇದೆ. ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಿರ್ಮಾಣವಾಗಿರುವಂತಹ ಯುದ್ಧದ ಪರಿಸ್ಥಿತಿ ಏನಿದೆ, ಸೇನಾ ಕಾರ್ಯಾಚರಣೆಯ ಭೀತಿ ಏನಿದೆ, ಅದನ್ನ ತಡೆಯುವಂತಹ ಅಥವಾ ಅದನ್ನ ಶಮನ ಮಾಡುವಂತಹ ಪ್ರಯತ್ನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಭದ್ರತಾ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಭದ್ರತಾ ಮಂಡಳಿಯ ಸಭೆ, ಆ 10 ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಕೂಡ ಒಂದು. ಸಭೆಯಲ್ಲಿ ಏನ್ ಚರ್ಚೆಯಾಗಬಹುದು? ಈ ಖಾಯಂ ಅಲ್ಲದ ಸದಸ್ಯ ರಾಷ್ಟ್ರ ಆಗಿರೋದು ಪಾಕಿಸ್ತಾನಕ್ಕೆ ಏನಾದ್ರೂ ಅಡ್ವಾಂಟೇಜ್ ಆಗುವಂತಹ ಸಾಧ್ಯತೆ ಇದೆಯಾ? ಏನಾಗಬಹುದು ವಿಶ್ವಸಂಸ್ಥೆಯಲ್ಲಿ ಅಂತ ಹೇಳಿ? ಹೌದು ವಿದೇಶಿ, ಇವತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಇದೆ. ಈ ಭದ್ರತಾ ಮಂಡಳಿಯ ಸಭೆಯನ್ನು ಪಾಕಿಸ್ತಾನದ ಮನವಿಯ ಮೇರೆಗೆ ಕರೆಯಲಾಗಿರುವಂಥದ್ದು ವಿಶೇಷ. ಪಾಕಿಸ್ತಾನ ಈಗ ಭದ್ರತಾ ಮಂಡಳಿಯ ಕಾಯಂ ಅಲ್ಲದ 10 ಸದಸ್ಯ ರಾಷ್ಟ್ರಗಳ ಪೈಕಿ ಒಂದು ರಾಷ್ಟ್ರ ಆಗಿದೆ. ಇವತ್ತು ಮಧ್ಯಾಹ್ನ ಗ್ರೀಕ್ ರಾಷ್ಟ್ರದ ಅಧ್ಯಕ್ಷತೆಯಲ್ಲಿ ಭದ್ರತಾ ಮಂಡಳಿಯ ಸಭೆ ನಡೆಯುತ್ತೆ. ಈ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಕೂಡ ಭಾಗವಹಿಸ್ತವೆ. ರಷ್ಯಾ, ಫ್ರಾನ್ಸ್, ಅಮೆರಿಕ ಸೇರಿದಂತೆ 5 ಕಾಯಂ ಸದಸ್ಯ ರಾಷ್ಟ್ರಗಳು ಭಾಗವಹಿಸ್ತವೆ. ಅದೇ ರೀತಿಯಲ್ಲಿ ಕಾಯಂ ಅಲ್ಲದ 10 ಸದಸ್ಯ ರಾಷ್ಟ್ರಗಳು ಕೂಡ ಭಾಗವಹಿಸ್ತವೆ. ಈ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳನ್ನು 2 ವರ್ಷದ ಅವಧಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಈಗ 2 ವರ್ಷದ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ 10 ಸದಸ್ಯ ರಾಷ್ಟ್ರಗಳ ಪೈಕಿ ಈಗ ಪಾಕಿಸ್ತಾನ ಕೂಡ ಒಂದು. ಈಗ ಅಧ್ಯಕ್ಷತೆಯನ್ನು ಗ್ರೀಸ್ ದೇಶದ ನಾಯಕರುಗಳು ವಹಿಸ್ತಾರೆ. ಆದರೆ ಈಗ ಮುಖ್ಯವಾಗಿ ಇಲ್ಲಿ ಕ್ಲೋಸ್ಡ್ ಕನ್ಸಲ್ಟೇಷನ್ ನಡೀಬೇಕು ಈ ಒಂದು ಪಹಲ್ಗಾಮ್ನ ದಾಳಿಯ ಬಗ್ಗೆ, ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿರೋದ್ರ ಬಗ್ಗೆ ಅಂತೇಳಿ ಪಾಕಿಸ್ತಾನವೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮನವಿಯನ್ನು ಮಾಡಿಕೊಂಡಿದೆ. ಹೀಗಾಗಿ ಇದ್ರ ಬಗ್ಗೆ ಈಗ ಪ್ರಮುಖವಾಗಿ ಚರ್ಚೆ ನಡೆಯುತ್ತೆ. ಈ ಚರ್ಚೆ ನಡೆಸಿದ ಬಳಿಕ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲೇ 2 ದೇಶಗಳ ಉದ್ವಿಗ್ನತೆಯನ್ನು ಶಮನ ಮಾಡುವ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅದರ ನಿರ್ಣಯದಲ್ಲಿ ಯಾವ್ಯಾವ ಅಂಶಗಳನ್ನು ಸೇರ್ಪಡೆ ಮಾಡಲಾಗುತ್ತೆ ಹೇಗೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಭಾರತ ಕೂಡ ಈಗ ವಿಶ್ವಸಂಸ್ಥೆಯ ಎಲ್ಲ 5 ಕಾಯಂ ಸದಸ್ಯ ರಾಷ್ಟ್ರಗಳು ಜೊತೆಗೆ ಕಾಯಂ ಅಲ್ಲದಂತಹ ಉಳಿದ 9 ಸದಸ್ಯ ರಾಷ್ಟ್ರಗಳ ಜೊತೆಗೂ ಕೂಡ ಈಗಾಗಲೇ ಮಾತುಕತೆಯನ್ನು ನಡೆಸಿದೆ. ಮುಖ್ಯವಾಗಿ ಈ ಪಹಲ್ಗಾಮ್ ದಾಳಿಯನ್ನು ನಡೆಸಿರೋದು ಪಾಕಿಸ್ತಾನದ ಉಗ್ರಗಾಮಿಗಳು ಮತ್ತು ಅವರಿಗೆ ಆಶ್ರಯ ಬೆಂಬಲವನ್ನು ಕೊಟ್ಟಿರೋದು ಪಾಕಿಸ್ತಾನ. ಹಾಗಾಗಿ ಇದ್ರ ಬಗ್ಗೆ ಪ್ರಮುಖವಾಗಿ ಈ ನಿರ್ಣಯದಲ್ಲಾಗ್ಬೋದು ಅಥವಾ ಅಲ್ಲಿ ಚರ್ಚೆನಲ್ಲಾಗ್ಬೋದು ಉಲ್ಲೇಖ ಆಗಬೇಕು. ಭಾರತದ ಮೇಲೆ ಪದೇ ಪದೇ ಪಾಕಿಸ್ತಾನದ ಭಯೋತ್ಪಾದಕರುಗಳೇ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಉಲ್ಲೇಖ ಆಗಬೇಕು ಮತ್ತು ಈ ಭಯೋತ್ಪಾದನಾ ದಾಳಿಯನ್ನು ಖಂಡಿಸುವಂತಹ ನಿಟ್ಟಿನಲ್ಲಿ ನಿರ್ಣಯವನ್ನು ಕೈಗೊಳ್ಳಬೇಕು ಅಂತೇಳಿ ಭಾರತ ಈಗ ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳು ಮತ್ತು ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದೆ. ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೂಡ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿತ್ತು. ಕೆಲವು ಸಂದರ್ಭಗಳಲ್ಲಿ ನೇರವಾಗಿಯೇ ಭಯೋತ್ಪಾದನೆಯನ್ನು ಖಂಡಿಸುವಂತಹ ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಈಗ 26 ಮಂದಿ ಪ್ರವಾಸಿಗರ ಹತ್ಯೆಗೂ ಕೂಡ ಈ ಭಯೋತ್ಪಾದನೆ ಕಾರಣ. ಈ ಭಯೋತ್ಪಾದಕರೆಲ್ಲರೂ ಕೂಡ ಪಾಕಿಸ್ತಾನದಿಂದ ಬಂದಿರುವಂಥವ್ರೆ. ಅದಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಈಗ ಭಾರತದ ಎನ್ಐಎಗೆ ಸಿಕ್ಕಿವೆ. ಈ ಎಲ್ಲ ಮಾಹಿತಿಯನ್ನು ಕೂಡ ಈಗ ಭಾರತದ ರಾಜತಾಂತ್ರಿಕ ಪ್ರತಿನಿಧಿಗಳು ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ 5 ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಮತ್ತು ಕಾಯಂ ಅಲ್ಲದಂತಹ ಉಳಿದ 9 ಸದಸ್ಯ ರಾಷ್ಟ್ರಗಳಿಗೂ ಕೂಡ ನೀಡಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಏನು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ, ಏನು ಚರ್ಚೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಆದ್ರೀಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೂ ಕೂಡ ಪುನರಚನೆ ಆಗಬೇಕು. ಈ ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಸದಸ್ಯ ರಾಷ್ಟ್ರಗಳು 5 ಮಾತ್ರ ಇವೆ. ಇದರಲ್ಲಿ ಭಾರತಕ್ಕೂ ಕೂಡ ಸ್ಥಾನ ಸಿಗಬೇಕು ಅಂತೇಳಿ ಭಾರತ ಮೊದಲಿಂದಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ಇದಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಬೆಂಬಲವನ್ನು ಕೊಟ್ಟಿವೆ. ಆದರೂ ಕೂಡ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಸ್ಥಾನ ಭಾರತಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಇದರ ಮಧ್ಯೆ ಇವತ್ತು ಭದ್ರತಾ ಮಂಡಳಿನಲ್ಲಿ ಈಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಯ ಬಗ್ಗೆ ಪಾಕಿಸ್ತಾನದ ಮನವಿಯ ಮೇರೆಗೆ ಚರ್ಚೆ ನಿಗದಿಯಾಗಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.